5 ಡೇಸ್ ಆಯಿತು. ಪರವಾಗಿಲ್ಲ, ಹಣಕಾಸು ತೊಂದರೆ ಒಂದು ಸ್ವಲ್ಪ ನಿವಾರಣೆ ಆಗ್ತೈತೆ. ನಾವು ಸ್ಫಟಿಕ ಕಟ್ಟಿ 15 ದಿವಸ ಆಯಿತು. ನಾವು ಕಟ್ಟಿದ ಮೇಲೆ ಗೋಲ್ಡ್ ಎಲ್ಲ ಬಿಡಿಸ್ಕೊಂಡು ಬಂದ್ವಿ. ಕಡಿಮೆ ಆಗಿದೆ, ತುಂಬ ಒಂದು ಒಳ್ಳೇದಾಗಿದೆ ಮೇಡಮ್. ಹಣದಲ್ಲ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತೆ ದಿನ ಆಯ್ತು. ಈಗ ನಮ್ಮ ಮಗಂದು ಕೇಸು ಆಗಿದೆ ಅಂತ ಹೇಳಿದ್ನಲ್ಲ, ಅದು ಮೂವ್ ಆಗಿದೆ. ಇದನ್ನ ಕಟ್ಟೋದ್ಮೇಲೆ ಪರವಾಗಿಲ್ಲ ಮೇಡಮ್. ಇನ್ನು ಬೇರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ನಿಮಗೆ ಅದೃಷ್ಟ ಅಂತಲೇ ಹೇಳ್ಬೋದು, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಸಿಕ್ಕಿದೆ. ಸರಿನಾ? ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನೋಡಿ, ಈ ಸ್ಫಟಿಕ ಕಟ್ಟಿದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಎಷ್ಟೋ ಜನ ಹೋಗಿ ಎಲ್ಲೆಲ್ಲೋ ಖರ್ಚು ಮಾಡಿ ಸಾವಿರಾರು ರೂಪಾಯಿ ಕಳ್ಕೊಂಡು ಬಂದರೂ ಕೂಡ ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ. ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇದನ್ನು ಬಂದು ಸಾಲದ ಸಮಸ್ಯೆಗೆ ಕಟ್ಬೋದು, ಮನಿ ಅಟ್ರಾಕ್ಷನ್ ಆಗೋದಕ್ಕೆ, ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು, ಜಾಸ್ತಿ ಖರ್ಚಾಗಬಾರ್ದು, ಈಗ ಬಂದಿರೋ ಹಣ ಈಗ ಹೋಗ್ತಾ ಇದೆ ಅಂದವರು, ಮತ್ತು ಹೆಲ್ತ್ ಪ್ರಾಬ್ಲಮಿಂದ, ನೆಗೆಟಿವ್ ಎನರ್ಜಿಯಿಂದ, ಕೆಟ್ಟ ದೃಷ್ಟಿಯಿಂದ ಯಾರಾದರೂ ನಮಗೆ ಆಗದೆ ಇರೋರು ಮಾಡಿಸಿದ್ರೆ ಅದೆಲ್ಲನೂ ಕೂಡ ಏನಾಗುತ್ತೆ, ಇದು ಅಬ್ಸರ್ವ್ ಮಾಡಿಕೊಂಡು ರಿಸಲ್ಟ್ಗಳನ್ನು ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸರಿನಾ? ಇದನ್ನು ಫುಲ್ ಸೆಟ್ ಬರುತ್ತೆ ನಿಮಗೆ. ಈ ಥರ ಸ್ಫಟಿಕ ಕಟ್ಟೋದಕ್ಕೆ ಹ್ಯಾಂಗಿಂಗ್, ಎಕ್ಸ್ಟ್ರಾ ಸ್ಫಟಿಕ ಪೌಡರ್. ಏನಕ್ಕೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ರೆ, ಸೀಕ್ರೆಟ್ ಮೆಥಡ್ಸ್ ಇರುತ್ತೆ, 7 ಡೇಸ್ ಸೀಕ್ರೆಟ್ ಇರುತ್ತೆ ಇದನ್ನು ಕಟ್ಟಿದ ಮೇಲೆ. ಅದಕ್ಕೋಸ್ಕರ ನಾನು ಪೌಡರ್ ಕೂಡ ಕೊಡ್ತೀನಿ. ಅದನ್ನು ಕೂಡ ಸೀಕ್ರೆಟ್ ಏನಿದೆ, 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಕೂಡ ಮಾಡಬೇಕು. ಅದನ್ನು ಮಾಡಿದಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗೋದು. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಒಂದಿಷ್ಟು ಆಡಿಯೋನ ಕಳಿಸ್ತಿರ್ತೀನಿ. ಇದನ್ನು ಕಟ್ಟಿದ ಮೇಲೆ ನಿಮಗೆ ಮೋಟಿವೇಟ್ ಆಗಿ ನಿಮಗೂ ಕೂಡ ಅನಿಸ್ಬೋದು, ನಿಮ್ಮ ಮನಸ್ಸಿಗೂ ಕೂಡ ಅನಿಸ್ಬೋದು ತೊಗೋಬೇಕು ಅಂತ. ಕೆಲವೊಬ್ಬರಿಗೆ ನೆಗೆಟಿವ್ ಎನರ್ಜಿ ತೊಗೊಳ್ಳೋದಕ್ಕೆ ಬಿಡೋದಿಲ್ಲ, ಮೈಂಡ್ ಚೇಂಜ್ ಮಾಡುತ್ತೆ. ಇದೆಲ್ಲ ಬೇಡ, ಇದು ಮೋಸ ಇರ್ಬೋದು, ಇದೇನು ಆಗಲ್ಲ ಅನ್ನೋ ವಿಚಾರಕ್ಕೆ ಮೈಂಡ್ ನಿಮ್ಮದು ಚೇಂಜ್ ಆಗ್ತಾನೆ ಇರುತ್ತೆ, ತೊಗೊಳ್ಳೋದಾ ಬೇಡವಾ ಅಂತ. ಹಾಗಾಗಿ ಒಂದು ನಿರ್ಧಾರ ಮಾಡಿ, ನಿಮಗೆ ನಂಬಿಕೆ ಇದ್ದರೆ ತಗೊಳ್ಳಿ, ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ, ಹೇಳ್ಕೊಡ್ತೀನಿ. ಸರಿನಾ? ಬನ್ನಿ ನೋಡೋದ ಅವ್ರಿಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ, ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಅನ್ನೋದನ್ನು. ಮೇಡಮ್, ನಾನು ತಗೊಂಡು ಸ್ಫಟಿಕ ಕಲ್ಲು 25 ಡೇಸ್ ಆಯಿತು. ಪರವಾಗಿಲ್ಲ, ಹಣಕಾಸು ತೊಂದರೆ ಒಂದು ಸ್ವಲ್ಪ ನಿವಾರಣೆ ಆಗ್ತೈತೆ. ಈಗೀಗ ರಿಸಲ್ಟ್ ಕಾಣಿಸ್ತೈತೆ. ಸ್ಟಾರ್ಟಿಂಗು 5 ಡೇಸಲ್ಲೇ ನನ್ನ ಮಗನ ಇದರಲ್ಲಿ ರಿಸಲ್ಟ್ ಕಾಣಿಸ್ತು. ಈಗ ಸ್ಫಟಿಕ ಕಲ್ಲು ಕಟ್ಟಿದ್ರಿಂದ ಹಣಕಾಸಿನಲ್ಲಿ ಈಗೀಗ ಸ್ವಲ್ಪ ರಿಸಲ್ಟ್ ಸಿಗ್ತೈತೆ. ಮೊದಲಿಗೂ ಈಗಲಿಗೂ ಪರವಾಗಿಲ್ಲ ಮೇಡಮ್. ತುಂಬ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬೇಕಾಗುತ್ತೆ ಬುಕ್ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸಿಸ್ಟರ್. ಮೇಡಮ್, ನಾವು ಸ್ಫಟಿಕ ಕಟ್ಟಿ 15 ದಿವಸ ಆಯಿತು. ನಾವು ಕಟ್ಟಿದ ಮೇಲೆ ಗೋಲ್ಡ್ ಎಲ್ಲ ಬಿಡಿಸ್ಕೊಂಡು ಬಂದ್ವಿ. ಇವಾಗ ನಮಗೆ ಸ್ವಲ್ಪ ಸಾಲ ಎಲ್ಲ ಇದೆ, ಅದೊಂದು ಸ್ವಲ್ಪ ಕಮ್ಮಿ ಆದರೆ ಸಾಕು ಅಂತ ಅಷ್ಟೇ. ಖಂಡಿತ ಕಡಿಮೆ ಆಗುತ್ತೆ ಸಿಸ್ಟರ್, ಖಂಡಿತ ಕಡಿಮೆ ಆಗುತ್ತೆ. ನೀವು ಇಷ್ಟು ನಂಬಿ ಇದನ್ನು ನೀವು ತೊಗೊಂಡಿರ ಅಲ್ವಾ, ಹಾಗಾಗಿ ಖಂಡಿತ ಕಡಿಮೆ ಆಗೇ ಆಗುತ್ತೆ. ನಿಮ್ಮ ನಂಬಿಕೆಗೆ ಯಾವತ್ತೂ ಕೂಡ ಮೋಸ ಆಗಲ್ಲ. ಹಾಗಾಗಿ ನಂಬಿಕೆ ಇಟ್ಟು ಮಾಡಿ, ಶ್ರದ್ಧೆಯಿಂದ ಮಾಡಿ, ತಾಳ್ಮೆ ಇರಲಿ, ಮಾಡ್ಕೊಂಡು ಹೋಗಿ. ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಸಾಲ ಏನಿದೆ ಅದು ಬೇಗ ತಿರಲಿ ಅಂತ ನಾನು ಕೂಡ ದುವಾ ಮಾಡ್ತೀನಿ. ಇವಾಗ ನಿಮ್ಮ ಗೋಲ್ಡ್ ಎಲ್ಲ ಬಿಡಿಸ್ಕೊಂಡು ಬಂದಿದ್ದೀರಾ, ಸ್ವಲ್ಪವಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅಂದರೆ ಕ್ಲಿಯರ್ ಆಗೇ ಆಗುತ್ತೆ. ಸರಿನಾ? ಎಲ್ಲ ಒಟ್ಟಿಗೆ ಕೂಡ ಆಗೋದು ಕಷ್ಟ ಆಗ್ಬೋದಲ್ವಾ, ಒಂದೊಂದಾಗಿ ನಿಮಗೆ ದಾರಿ ಸಿಗ್ತಾ ಇರುತ್ತೆ. ನಮಗೆ ಅದೊಂದು ಇಟ್ಟ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ, ತುಂಬ ಒಂದು ಒಳ್ಳೇದಾಗಿದೆ ಮೇಡಮ್. ಹಣದಲ್ಲ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತೆ ಇನ್ನೊಂದು ಮನೆಯದೊಂದು ಆದರೆ ಕರೆಕ್ಟ್ ಆಗ್ತದೆ ಮೇಡಮ್. ಖಂಡಿತ ಆಗುತ್ತೆ ಸಿಸ್ಟರ್. ಎಲ್ಲರಿಗೂ ಕೂಡ
ಒಂದೊಂದಾಗೆ ಎಲ್ಲನೂ ಕೂಡ ನೀವು ಇಷ್ಟು ದಿನ ಅನ್ಕೋಟೇ ಇರಲ್ಲ ನೀವು ನಿಜ ಇದನ್ನು ಕಟ್ಟಿದ ಮೇಲೆ ಇಷ್ಟೆಲ್ಲ ಒಳ್ಳೇದಾಗುತ್ತಾ, ಮನಿ ಅಟ್ರಾಕ್ಷನ್ ಆಗುತ್ತಾ, ಸಾಲ ತೀರುತ್ತಾ, ಆರೋಗ್ಯ ಸಮಸ್ಯೆ ಎಲ್ಲ ಹೋಗುತ್ತಾ ಅಂತ ಅಂದ್ಕೊಂಡೇ ಇರಲ್ಲ. ಆದರೂ ಕೂಡ ನೋಡಿ ಇದನ್ನು ಕಟ್ಟಿದ ಮೇಲೆ ಇಷ್ಟು ಸಿಂಪಲ್ ಮೆಥಡ್ಸ್ ಇರುತ್ತೆ ಮತ್ತು ಎಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಅದೇನೇ ನಂಬಿಕೆನೇ ಜೀವನ. ನಂಬಿಕೆ ಇಟ್ಟು ನಾವು ಏನೇ ಮಾಡಿದ್ರು ಕೂಡ ಒಳ್ಳೇದಾಗೇ ಆಗುತ್ತೆ. ದಿನ ಆಯ್ತು. ಈಗ ನಮ್ಮ ಮಗಂದು ಕೇಸು ಆಗಿದೆ ಅಂತ ಹೇಳಿದ್ನಲ್ಲ, ಅದು ಮೂವ್ ಆಗಿದೆ. ಇದನ್ನ ಕಟ್ಟೋದ್ಮೇಲೆ ಪರವಾಗಿಲ್ಲ ಮೇಡಮ್. ಇನ್ನ ಬೇರೆ ತರ ಏನಾರ ಪೂಜೆ ಮಾಡ್ಬೋದಾ ಅಂತ ಹೇಳ್ಕೊಡಿ ಮೇಡಮ್. ಖಂಡಿತ ಸಿಸ್ಟರ್, ಅನೇಕ ಟಿಪ್ಸ್ಗಳಿದೆ, ಖಂಡಿತ ಹೇಳ್ಕೊಡ್ತೀನಿ. ನೋಡಿ ಇವ್ರದ್ದು ಈ ಥರ, ಯಾಕೆಂದರೆ ಏನೋ ಅವ್ರದ್ದು ಕೋರ್ಟ್ ಕೇಸ್ ಏನೋ ಇತ್ತು, ಹಾಗಾಗಿ ತುಂಬ ವರ್ಷಗಳಿಂದ ಈ ಕೋರ್ಟ್ ಕೇಸ್ ಅನ್ನೋದು ತುಂಬ ವರ್ಷಗಳಿಂದ ಹೋಗ್ತಾಯಿತ್ತು ಬರ್ತಾಯಿತ್ತು, ಬಟ್ ಅದು ಕೇಸ್ ಮೂವೇ ಆಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಕಟ್ಟಿ ಜಸ್ಟ್ ಒಂದೇ ವಾರಕ್ಕೆ ಇವ್ರ ಕೇಸ್ ಮೂವ್ ಆಗಿದೆ. ತುಂಬ ಖುಷಿಯಿಂದ ನನಗೆ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು. ಖುಷಿ ಆಯಿತು ನನಗೆ, ನನ್ನ ಮಗನಿಗೆ ಚಿಕ್ಕ ವಯಸ್ಸು ಏನಾಗುತ್ತೋ ಏನೋ ಅಂತ ತುಂಬ ಭಯಪಟ್ಟಿದೆ. ಇದು ಯಾವ ಥರ ಮ್ಯಾಜಿಕ್ಕು, ಯಾವ ಥರ ಶಕ್ತಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಒಳ್ಳೇದಾಗ್ತಾ ಇದೆಯಲ್ಲ ಅಂತ ನನಗೆ ಹೇಳಿದ್ರು. ಮತ್ತು ಬೇರೆಯವ್ರಿಗೂ ಕೂಡ ಕೊಡಿಸಿದ್ದಾರೆ ಇವರು, ಅವರ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಕೊಡಿಸಿದ್ದಾರೆ. ಒಳ್ಳೇದಾಗಬೇಕು, ನನಗೆ ಹೇಗೆ ನಾನು ಮಾಡಿಕೊಟ್ರಿ ನೀವು, ಅವರಿಗೂ ಕೂಡ ಇದೇ ರೀತಿ ಮಾಡಿಕೊಡಿ ಅಂತ ಕೇಳಿದ್ದಾರೆ. ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಒಳ್ಳೇದಾಗಲಿ, ಒಳ್ಳೆ ರಿಸಲ್ಟ್ ಬರಲಿ, ಎಲ್ಲರಿಗೂ ಬರಲಿ. ಸರಿನಾ? ಯಾರೆಲ್ಲ ಕಟ್ಟಿದ್ದೀರಾ ಖಂಡಿತ ಎಲ್ಲರಿಗೂ ಬಂದೇ ಬರುತ್ತೆ. ಸ್ಫಟಿಕ ಕಲ್ಲು ಕಟ್ಟಿ 1 ತಿಂಗಳಾಯ್ತಕ್ಕ. ತುಂಬಾ ಚೇಂಜಸ್ ಇದೆ. 1 ತಿಂಗಳಿಂದ ಅವರಿಗೆ ತುಂಬಾ ಆರ್ಡರ್ ಬರ್ತಾ ಇದೆ. ತುಂಬಾ ಥ್ಯಾಂಕ್ ಯು ಅಕ್ಕ. ನಿಮಗೆ, ನಿಮ್ಮ ಗಂಡನೇ, ಮಕ್ಕಳಿಗೆಲ್ಲ ನಿಮ್ಮ ದೇವರು ಚೆನ್ನಾಗಿಟ್ಟಿರ್ಲಿ ಅಕ್ಕ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ. ಸ್ಫಟಿಕ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮ್ಮ ನಿಮ್ಮ ಈ ಬ್ಲೆಸ್ ಏನಿದೆ ಇದೇ ನಮಗೆ ಬೇಕಾಗಿರೋದು. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಮತ್ತು ಅಕ್ಕಪಕ್ಕ ಜನ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ನಾನು ಏನು 7 ಡೇಸ್ ಸೀಕ್ರೆಟ್ ನಾನು ಏನು ಹೇಳ್ಕೊಟ್ಟಿರ್ತೀನಿ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿ. ಸರಿನಾ? ಇನ್ನೂ ತುಂಬ ಇದ್ದಾವೆ. ಹೋಗ್ತಾ ಹೋಗ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇದನ್ನು ಕೇಳಿಸ್ತಾ ಬರ್ತೀನಿ. ಒಟ್ಟಿಗೆ ಆದರೆ ವಿಡಿಯೋ ಫುಲ್ ತುಂಬ ಲೆಂತ್ ಆಗೋಗುತ್ತೆ. ಹಾಗಾಗಿ ಇದನ್ನು ನೀವು ಆರ್ಡರ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದು ಬಂದು ಮತ್ತೆ ಇದನ್ನು ತೊಗೊಂಡ್ಮೇಲೆ ಎಕ್ಸ್ಟ್ರಾ ಬೇರೆ ಯಾರಿಗಾದ್ರೂ ಕೊಡ್ಬೋದಾ, ಅವ್ರಿಗೂ ಕೂಡ ಇದು ಮಾಡ್ಬೋದಾ ಅಂತ ಹೇಳಬೇಡಿ. ಇಲ್ಲ, ಅದು ಬಂದು ನಿಮಗೋಸ್ಕರ ಅಂತಲೇ ನಾನು ಮಾಡಿ ಇರುತ್ತೆ. ಅದನ್ನು ದಯವಿಟ್ಟು ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ. ಬೇಕಾದರೆ ನಿಮಗೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಬೇಕಾದ್ರೆ ಪರ್ಚೇಸ್ ಮಾಡಿ ಕೊಟ್ಬಿಡಿ. ನಿಮಗೆ ಅಂತ ಬಂದಿರೋದು ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ, ತುಂಬ ಕಷ್ಟ ಆಗೋಗುತ್ತೆ. ಸರಿನಾ? ಹಾಗಾಗಿ ನಿಮಗೆ ನಿಮ್ಮ ಒಂದು ಹೆಸರಲ್ಲಿ ನಿಮಗೆ ಅಂತ ಬಂದಿರೋದನ್ನು ಬೇರೆ ಯಾರಿಗೂ ಕೊಡಬಾರ್ದು, ಕೊಡೋಕ್ಕೆ ಹೋಗಬೇಡಿ. ಅದನ್ನು ಕೂಡ ಹೆಲ್ಪ್ ಮಾಡಿದ್ದಾರೆ ಒಬ್ಬರು. ಅಂದರೆ ಇದ್ರ ಬಗ್ಗೆ ಅವರು ತೊಗೊಂಡು ಕಟ್ಟಿದ ಮೇಲೆ ನಂಬಿಕೆ ಬಂದಿದೆ. ಪಾಪ ಅವ್ರ ಮನೆ ಮುಂದೆ ವಾಕಿಂಗ್ ಹೋಗ್ತಾ ಇದ್ರಂತೆ. ಅಂದರೆ ಸ್ವಲ್ಪ ಏಜ್ ಆಗಿದೆ, ವಯಸ್ಸಾಗಿದೆ, ಅಪ್ಪ ಅಮ್ಮ ಅಂದರೆ ಮಕ್ಕಳು ಬಿಟ್ಬಿಟ್ಟಿದ್ದಾರೆ. ಅವರು ತುಂಬ ಕಷ್ಟಪಟ್ಟು ಅಲ್ಲೇ ಎಲ್ಲೋ ಚಿಕ್ಕ ಪುಟ್ಟ ಅಂಗಡಿ ಹಾಕ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ತುಂಬ ಹೆಲ್ತ್ ಇಶ್ಯೂಸ್ ಇದೆ, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಅವ್ರ ದುಡ್ಡಿಂದನೇ ಅವರು 1-2 ಇಬ್ಬರಿಗೆ ಕೊಡಿಸಿದ್ದಾರೆ. ಅವರು ಖುಷಿ ಆಯಿತು. ಈ ಥರ ಹೆಲ್ಪಿಂಗ್ ನೇಚರ್ ಇರೋದ್ರಿಂದ ಅವ್ರಿಗೆ ಬೇಗ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಬೇಗ ಒಳ್ಳೆ ಮನಸ್ಸಿದೆಯಲ್ವಾ, ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ. ನಾವು ಹೇಳ್ದೇ ಇರಲಿ ಒಳ್ಳೆಯದಾಗೇ ಆಗುತ್ತೆ. ಇವಾಗ ನಾವು ಏನೇ ಆಗಿರಲಿ, ಕೆಲವ್ರಿಗೆ ನಾವು ಒಳ್ಳೇದು ಮಾಡಿದ್ರೆ ರಿಟರ್ನ್ ನಮಗೆ ಒಳ್ಳೇದಾಗುತ್ತೆ. ನಾವು ಯಾರಿಗಾದರೂ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ಅದು ನಮಗೆ ಕೆಟ್ಟದ್ದೇ ಆಗುತ್ತೆ ಅಲ್ವಾ? ಅದೇ ರೀತಿ ತುಂಬ ಜನ ಅಂದ್ಕೊಂಡಿದ್ದಾರೆ. ನಾವು ಇವಾಗ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಏನೋ ಟೈಮ್ ಪಾಸಿಗೋ ಅಥವಾ ಹೊಟ್ಟೆ ಕಿಚ್ಚಿಗೋ, ಇಲ್ಲ ನಮ್ಮ ಮುಂದೆ ಅವರು ಚೆನ್ನಾಗಿ ಆಗಬಾರ್ದು ಅನ್ನೋ ಹೊಟ್ಟೆ ಕಿಚ್ಚಿಗೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ನೋಡಿ, ಇವಾಗ ಎಕ್ಸಾಂಪಲ್ ಒಂದು ಸ್ಫಟಿಕತೆ ತೊಗೊಳ್ಳೋಣ. ಇವಾಗ ನೀವು ಅಂದ್ಕೊಂಡಿರ್ತೀರ ಅಕ್ಕಪಕ್ಕ, ಈ ಥರ ನಾನು ವಿಡಿಯೋದಲ್ಲಿ ನೋಡಿದೆ,
ಏನು ನನಗೂ ಕೂಡ ಅನಿಸ್ತಾ ಇದೆ ತೊಗೋಬೇಕು ಅಂತ ಅನಿಸ್ತಾ ಇದೆ ಅಂತ ನೀವು ಯಾರೋ ಅಕ್ಕಪಕ್ಕದ ಜನಕ್ಕೆ ಹೇಳ್ತಾ ಹಾಗೆ ಅವರು ನಿಮಗೆ ಆಗಿರೋಗಿದ್ರೆ ಒಳ್ಳೆಯವರಾಗಿದ್ದರೆ ಅವ್ರೇನು ಹೇಳ್ತಾರೆ, ಓಕೆ ತೊಗೊಳ್ಳಿ, ಎಷ್ಟೆಷ್ಟೋ ಟ್ರೈ ಮಾಡಿದ್ದೀರಾ, ಇದೊಂದು ತೆಗೆದು ನೋಡಿ ಒಳ್ಳೇದಾಗ್ಬೋದು, ನಿಮ್ಮ ಮನಸ್ಸು ಹೇಳ್ತಾ ಇದೆ ಅಂದರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಒಳ್ಳೆಯವರಾಗಿದ್ದರೆ ಹೇಳ್ತಾರೆ. ಬಟ್ ಅದನ್ನೇ ಹೊಟ್ಟೆ ಕಿಚ್ಚಾಗಿರೋರು ಅಥವಾ ಎಲ್ಲೋ ಒಳ್ಳೇದಾಗ್ಬಿಡುತ್ತೇನೋ ಅನ್ನೋರು ಏನು ಹೇಳ್ತಾರೆ ಹೇಳಿ, ಇದನ್ನೆಲ್ಲ ಯಾಕೆ ತಗೋತೀರಾ, ಅವೆಲ್ಲ ಫೇಕು, ಸುಳ್ಳು, ಇಷ್ಟೆಲ್ಲ ನಾವು ಅಲ್ಲೋಗಿದ್ದೋ ಇಲ್ಲೋಗಿದ್ದೋ ಅಲ್ಲಾಗದೇ ಇರೋದು ಇಲ್ಲಾಗ್ಬಿಡುತ್ತಾ, ಹಾಗೆ ಹೀಗೆ ಅಂತ ಕಟ್ಟು ಕತೆನ ಕಟ್ಟಿ ಒಂದಿಷ್ಟು ಮನಸ್ಸನ್ನ ನಿಮ್ಮನ್ನೇ ಚೇಂಜ್ ಮಾಡಿಬಿಡ್ತಾರೆ. ನಿಮ್ಮ ಬ್ರೈನ್ ಏನಿದೆ ಅದನ್ನೇ ಚೇಂಜ್ ಮಾಡಿಬಿಡ್ತಾರೆ. ಆ ರೀತಿ ಆಗ್ತಾ ಇರುತ್ತೆ. ಕೆಲವೊಂದು ಸಪೋರ್ಟ್ ಅನ್ನೋದು ಮಾಡೋದಿಲ್ಲ ಯಾರು ಕೂಡ. ಅದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಇವರು ನೀರನ್ನೇ ಸುರಿದ್ಬಿಡ್ತಾರೆ, ಅಲ್ಲೇ ಆಫ್ ಹೋಗ್ಬಿಡ್ಬೇಕು. ನೀವು ಮುಂದೆ ಒಂದು ಹೆಜ್ಜೆ ಇಟ್ಟು ಹೋಗಲೇಬಾರ್ದು. ನೀವು ಯಾವುದಕ್ಕೂ ಕೂಡ ಮುಂದೆ ನೀವು ಇಂಪ್ರೂವ್ ಆಗಲೇಬಾರ್ದು. ಅಲ್ಲೇ ಇರಬೇಕು. ನೀವು ಹೇಗಿರ್ತೀರ ಹಾಗೆ ಇರಬೇಕು. ಅವ್ರು ಮಾತ್ರ ಇಂಪ್ರೂವ್ ಆಗಬೇಕು. ಅವರು ನೀವು ಎಲ್ಲಿರ್ತೀರ ಅಲ್ಲೇ ಇರಬೇಕು. ಅವ್ರಿಗೊಂಥರ ಗ್ರೇಟ್ ಅವ್ರಿಗೆ. ಅಂದರೆ ನಾವು ಅವ್ರ ಮುಂದೆ ಚೆನ್ನಾಗಿರಬೇಕು, ನಮ್ಮ ಮುಂದೆ ಅವ್ರು ಎಲ್ಲಿರ್ತಾರೆ ಕೆಳಗಡೆ ಅಲ್ಲೇ ಇರಬೇಕು ಅನ್ನೋ ಒಂಥರ ಕೆಲವೊಂದು ಮನುಷ್ಯರು ಏನಿರ್ತಾರೆ ಅವ್ರಿಗೆ ಮನಸ್ಥಿತಿ ಆ ಥರ ಇರುತ್ತೆ. ಬಡವರಾಗಿ ಇರಬೇಕು. ನಾವು ಮಾತ್ರ ಶ್ರೀಮಂತರು, ಲ್ಯಾಂಡ್ಗಳು ತಗೊಳ್ಳೋದು, ಕಾರ್ ತಗೊಳ್ಳೋದು, ಮನೆಗೆ ಹೊಸ ಹೊಸ ಸಾಮಾನು ತಗೊಳ್ಳೋದು, ಮನೆ ಕಟ್ಟೋದು, ಆ ಥರ ಇಂಪ್ರೂವ್ ಆಗಬೇಕು. ಜನ ಅವ್ರಿಗೆ ಹೊಗಳ್ಬೇಕು, ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಆ ಟೈಮ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಹೋಗ್ತಾ ನಾವು ಏನನ್ನ ಕೊಟ್ಟಿರ್ತೀವಿ ಮತ್ತು ಅದು ನಮಗೆ ರಿಟರ್ನ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಆಗಲಿ. ಆದರೆ ನಾವುಗಳು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹೆಲ್ಪ್ ಮಾಡಿ, ಜನಗಳಿಗೆ ಹೆಲ್ಪ್ ಮಾಡಿ. ಯಾರು ಕಷ್ಟದಲ್ಲಿದ್ದಾರೆ ಹೆಲ್ಪ್ ಮಾಡಿ. ಹಣದ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು, ಸರಿನಾ, ನಿಮ್ಮ ಕೈಲಾದಷ್ಟು ಒನ್ ಟೈಮ್ ಊಟನೋ, ತುಂಬ ಕಷ್ಟದಲ್ಲಿರೋರಿಗೆ ಹಣ ಕೊಟ್ಟು ಕೆಟ್ಟವರಾಗೋಕ್ಕಿಂತ ಕೊಡಬಾರ್ದು ಅಂತ ಅನಿಸ್ಬಿಟ್ಟಿದೆ. ನನಗೆ ಅನಿಸಿದೆ ಆ ಥರ. ತುಂಬ ಕೆಟ್ಟವ್ರು ಆಗಿದ್ದೀವಿ ಕೂಡ. ಹಣ ಕೊಟ್ಟು ನಾವೇ ಕೆಟ್ಟವರಾಗಿ ಹೋಗಿರ್ತೀವಿ. ಹಣದ ಸಹಾಯ ಅಂತ ನಾನು ಹೇಳಲ್ಲ, ಏನೋ ಒಂದು ಒಳ್ಳೆ ರೀತಿಲಿ. ಯಾವ ಥರ ಅಂತ ಹೇಳಿದ್ರೆ, ಕೆಟ್ಟದನ್ನ ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದನ್ನ ಮಾಡೋಕ್ಕೆ ಹೋಗಬಾರ್ದು. ಆ ರೀತಿಲಿ ನಮ್ಮ ಕೈಲಿ ಏನೂ ಆಗಿಲ್ಲ ಅಂದರೆ ಒನ್ ಟೈಮ್ ಊಟನಾದರೂ ಕೊಡ್ಬೋದು. ಇಲ್ಲ ಮನಸ್ಫೂರ್ತಿಯಾಗಿ ನಾವು ಒಳ್ಳೇದಾಗಲಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ಧೈರ್ಯನಾದರೂ ಹೇಳ್ಬೋದು. ಆ ಥರ ಒಂದು ಇದು ಮಾಡ್ಬೋದು. ನಮ್ಮ ಮನೆಯಲ್ಲಿ ನಮ್ಮಪ್ಪ ಯಾವಾಗಲೂ ಹೇಳೋರು, ಒಂದೇ ಒಂದು ವಿಷಯನ ಹೇಳೋರು, ಸಹಾಯ ಮಾಡಬೇಕು, ದಾನ ಮಾಡಬೇಕು. ಆಗಿನ ಕಾಲದಲ್ಲೆಲ್ಲ ದಾನ ಮಾಡೋರು ತುಂಬ ಏನು ಹೇಳೋದು, ದೇವ್ರ ಥರ ಪೂಜೆ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಎಲ್ಲಿ ಸಾಲ ಇಸ್ಕೊಳ್ತವ್ರು, ಏನು ಮಾಡ್ಕೋತೀಯಾ, ಏನು ಇದು ಮಾಡ್ಕೋತೀಯಾ ಅನ್ನೋ ವರ್ಡೇ ಜಾಸ್ತಿ ಬರುತ್ತೆ. ನೀನೇನು ಮಾಡಿದೀಯಾ, ನಾನು ಮಾಡಿರೋದಕ್ಕೆ ನೀನು ಮಾಡಿರೋದು, ನೀನು ಯಾವಾಗ ಸಾಲ ಕೊಟ್ಟೇ ಇಲ್ಲ, ಆ ಥರ ಎಲ್ಲ ಇರ್ತಾರೆ ಕೆಲವರು. ತುಂಬ ಜನ ನೋಡಿಬಿಟ್ಟಿದ್ದೀವಿ. ಓಕೆ, ನಮ್ಮಪ್ಪ ಹೇಳಿದ್ದು ವಿಷಯನ ಹೇಳ್ತೀನಿ. ನಮ್ಮ ಹತ್ರ ಯಾವಾಗಲೂ ಒಂದು ದೇವರು ನಮಗೆ ಒಂದು ಕೈ ಹಿಡಿಯಷ್ಟು ಏನು ನಾವು ಇದನ್ನು ಹಿಡ್ಕೊಳ್ಳೋ ಅಷ್ಟು ನಮಗೆ ಕೊಟ್ಟಿರ್ತಾನೆ ಅಂತೆ, ಸರಿನಾ. ಇದನ್ನ ನಾವು ಬೇರೆಯವ್ರಿಗೆ ಕೊಟ್ಟರೆ ಇರೋದು ಕೂಡ ಖಾಲಿ ಆಗೋಗುತ್ತೆ. ಇದನ್ನು ಒಂದು ಮುಷ್ಟಿ ಏನಿದೆ, ಮುಷ್ಟಿ ಬಿಟ್ಟು ನಮ್ಮ ಹತ್ರ ಜಾಸ್ತಿ ಏನಿರುತ್ತೆ ನಮಗೆ. ಈಗ ಮನೆಯಲ್ಲಿ ನಮಗೆ ಎಷ್ಟಿದೆ ಅಷ್ಟನ್ನು ಬಿಟ್ಟು ಅತಿಯಾಗಿ ನಮಗೆ ಇದೆ ಅಂದಾಗ ಮಾತ್ರ ಸಹಾಯ ಮಾಡಿ. ನಿಮಗೆ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಸಹಾಯ ಮಾಡ್ತೀರಾ, ಅದು ಇನ್ನೂ ಜಾಸ್ತಿ ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾ ಇದ್ರು. ಅವರು ತುಂಬ ಸಹಾಯ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಹೇಳ್ತಾರಲ್ಲ, ಒಳ್ಳೆಯವ್ರಿಗೆ ಬೇಗ ಜಾಸ್ತಿ ಅಂತ. ಅವ್ರು ಇಲ್ಲ, ಅವರು ನೆನೆಸ್ಕೋಬೇಕು ಅನಿಸ್ತು, ನೆನೆಸ್ಕೊಂಡೆ ಅಷ್ಟೇ. ಆ ಥರ ಎಲ್ಲ ಆಗುತ್ತೆ. ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡೋದ್ರಿಂದ.